ಪ್ರಾಜೆಕ್ಟ್ ಮಾಡಿದ್ದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಆದ್ರೆ ಇವಾಗ ನೀರನ್ನು ಪಂಪ್ ಮಾಡ್ತಾ ಇರೋದು ವಾಣಿ ವಿಲಾಸ್ ಡ್ಯಾಮ್ಗೆ ಮಾಡಿಸ್ತೀವಿ ಅಂತಂದ್ರೆ, ನಾನು ಅದೇ ಆವತ್ತು ಹೇಳ್ತೀನಿ, ಇವತ್ತು ಅದೇ ಹೇಳ್ತೀನಿ, ಅಭಿವೃದ್ಧಿ ಮಾಡ್ತೀವಿ ಅಂತ ತೋರಿಸ್ತಾ ಇದಾರೆ ಹೊರತು ನಾವು ಬಿಜೆಪಿ ಮತ್ತೆ JDS ಶಾಸಕರು ಮತ್ತೆ ನಾಯಕರು ಏನ್ ಹೇಳ್ತಾ ಇದೀವಿ, ಅಭಿವೃದ್ಧಿ ಮಾಡದೆ ಇವರು ಬೇರೆ ಹಂತದಲ್ಲಿ ತಗೊಂಡೋಗಿ ಹೋಗ್ತಾ ನೋಡ್ತಾ ಇದಾರೆ. ಆದ್ರೆ ಡೈವರ್ಟ್ ಮಾಡಕ್ಕೆ ಇವನ್ನೆಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ತೋರಿಸ್ತಾ ಇದಾರೆ. ಏನು ಭ್ರಷ್ಟ ಸರ್ಕಾರ ಆಗಿದೆ ಇವಾಗ. ಏನು ಮೂಢ ಹಗರಣ ಆದ್ರೂ ಆಗ್ಲಿ, ಮೂಢ ಹಗರಣ ಅದು ಬಿಡಿ, ಹಾಲನ್ನು ಬೇರೆ 2 ರೂಪಾಯಿಗೆ ಏರಿಸ್ತಾರೆ ಮತ್ತೆ ರೈತರಿಗೆ ಕಡಿಮೆ ಮಾಡ್ತಾರೆ. ಇದೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವನ್ನೆಲ್ಲ ಡೈವರ್ಟ್ ಮಾಡಕ್ಕೆ ಇವನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಪ್ರಾಜೆಕ್ಟ್ ಶುರು ಮಾಡಿದ್ದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಅದು ಬಿಟ್ಟು ನೀವು ಅಲ್ಲಿ ಶುರು ಮಾಡ್ತೀವಿ, ಅಲ್ಲಿ ಶುರು ಮಾಡಿದಾಗ ಮತ್ತೆ ಹಣ ಜಾಸ್ತಿ ಆಗೋಯ್ತು, ಕಾಸ್ಟ್ ಎಸ್ಕಲೇಷನ್ ಆಗಿದೆ, ಇನ್ನು ಆಗ್ತಾ ಇಲ್ಲ ನಮ್ಮ ಹತ್ರ, ಅದು ಇದು ಅಂತ ಏನೋ ಒಂದು ನೆಪ ಹೇಳಕ್ಕೆ ಅವಕಾಶ ಇದೆ. ಅದಕ್ಕೆ ನಾನು ಅವತ್ತು ಹೇಳ್ತಾ ಇರೋದು, ಸಿದ್ದರಾಮಯ್ಯ ಅವ್ರನ್ನ ನಾವು ಮೀಟ್ ಮಾಡಿ ಇದನ್ನ ಮರ್ತೋಗ್ಬೇಡಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಶಾಸಕರು ಬಂದ ಮೇಲೆ, ನಮ್ಮ MLC ಗೋವಿಂದರಾಜ್ ಅವರು, ಶಾಸಕರಾದ ಸಮೃದ್ಧಿ ಮಂಜುನಾಥ್, ಸಿದ್ಲಘಟ್ಟ ರವಿಯಣ್ಣ ಅವರು ಮತ್ತೆ ವೆಂಕಟೇಶ್ವರ ರೆಡ್ಡಿ ಅವರು, ಇದೆಲ್ಲ ನಾವೆಲ್ಲ ಹೋಗಿ ಇದನ್ನ ಮರ್ತೋಗ್ಬೇಡಿ ಅಂತ ಹೇಳಕ್ಕೆ ಒಂದು ಒತ್ತಾಯ ಆಗ್ತೀವಿ.